ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ವಿಷಯ ಮತ್ತೊಂದು ವಿಡಿಯೋ ಗಮನಿಸೋಕೆ ನಾನು ನಿಮ್ಮ ಪ್ರೀತಿಯ ಶಂಕರ್. ನೀವು ಆಲ್ರೆಡಿ ಟೈಟಲ್ ತಮ್ಮನೆ ನೋಡಿರ್ತೀರಾ, ಸೊ ನೋಡ್ಕೊಂಡೇ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಪೋರ್ಟರ್, ಸೊ ಪೋರ್ಟರ್ ಅಲ್ಲಿ ಈಗ ಒಂದು ನೋಟಿಫಿಕೇಶನ್ ಬಂದಿದೆ. ಇದು ನಾನು ಪೋರ್ಟರ್ ಅಂತ ಮಾತ್ರ ವಿಡಿಯೋ ಮಾಡ್ತಲ್ಲ, ಈಗ ಪೋರ್ಟರ್ ಅಂತ ಮಾಡಿದ್ರೆ ಪ್ರಮೋಷನ್ ಅಂತ ಅನ್ಕೊಂಡ್ಬಿಡಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲ ಅಪ್ಲಿಕೇಶನ್ ಓಕೆನಾ, ನೀವು ಯಾವೆಲ್ಲ ಅಪ್ಲಿಕೇಶನ್ ಅಲ್ಲಿ ಪಾರ್ಸಲ್ ನ ಒಂದು ಐಟಮ್ ಇಂದ ಇನ್ನೊಂದು ಐಟಮ್ಗೆ ತಗೊಂಡು ಹೋಗ್ತೀರಾ, ಎಲ್ಲ ಅಪ್ಲಿಕೇಶನ್ಗೂ ಎಲ್ಲ ಅಪ್ಲಿಕೇಶನ್ ರೈಡರ್ಸ್ಗೂ ಈ ಒಂದು ವಿಡಿಯೋ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ ರೈಡರ್ಗೂ ಶೇರ್ ಮಾಡಿ ಓಕೆನಾ. ಸೊ ಅವ್ರಿಗೂ ತಿಳಿಸ್ಕೊಡಿ. ಸೊ ವಿಷಯ ಏನಪ್ಪಾ ಅಂತಂದ್ರೆ ಪೋರ್ಟರ್ ಅಲ್ಲಿ ಒಂದು ನೋಟಿಫಿಕೇಶನ್ ಬಂದಿದೆ. ಸೊ ಫಸ್ಟ್ ಇದನ್ನ ಓದ್ಬಿಡೋಣ, ಅದಾದ್ಮೇಲೆ ನೆಕ್ಸ್ಟ್ ಎಲ್ಲದಕ್ಕೂ ಮಾತಾಡೋಣ. ದೀಸ್ ಐಟಮ್ಸ್ ಕೆನಾಟ್ ಬಿ ಟ್ರಾನ್ಸ್ಪೋರ್ಟೆಡ್, ಫೈರ್ ಐಟಮ್ಸ್ ಓಕೆನಾ, ಅದಾದ್ಮೇಲೆ ಡ್ರಗ್ಸ್ ಅಂಡ್ ವೆಪನ್ಸ್ ಅಂಡ್ ಮನಿ. ಸೊ ಇಷ್ಟು ಐಟಮ್ಸ್ ನ ಯಾವುದೇ ಕಾರಣಕ್ಕೂ ನೀವು ಟ್ರಾನ್ಸ್ಪೋರ್ಟ್ ಮಾಡಂಗಿಲ್ಲ ಅಂತ. ಸೊ ರಿಸ್ಟ್ರಿಕ್ಟೆಡ್ ಐಟಮ್ಸ್ ಇನ್ನೂ ಲಿಸ್ಟ್ ಇದೆ. ಸೊ ಸುಮಾರು ಇದೆ, ಇಲ್ಲಿ ನಿಮ್ಗೆ ಹಾಕಿರ್ತೀನಿ. ಸೊ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಡ್ರೈ ಐಸು, ಏನೇನೋ ಇದಪ್ಪ, ವುಮೆನ್ ಬಾಡಿ ಪಾರ್ಟ್ಸು, ಲೈವ್ ಸ್ಟಾಕು, ಪೆಟ್ಸ್ ಅಂಡ್ ಅನಿಮಲ್ಸು, ಡ್ರಗ್ಸು, ಗೂಡ್ಸು, ಇಲ್ಲಿಗಲ್ ಗೂಡ್ಸು ಅಂಡ್ ಸುಮಾರು ಇದಾವೆ. ಸೊ ಕೆಲವೊಂದು ಓದಕ್ಕೆ ಆಗಲ್ಲ, ಆಲ್ಕೋಹಾಲು, ಸೊ ಸುಮಾರು ಇದಾವೆ. ನಾನು ನಿಮ್ಗೆ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಇದು ನೋಟಿಫಿಕೇಶನ್ ಬಂದಿರೋದು. ಸೊ ಈಗ ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದ್ರೆ, ಬಿ ಕೇರ್ಫುಲ್ ಆಗಿರಿ ಪ್ರತಿಯೊಬ್ಬ ರೈಡರು ಕೂಡ. ಬಿಕಾಸ್ ಆಫ್ ಏನಕ್ಕೆ ಅಂತಂದ್ರೆ, ಯಾರು ಏನೆಲ್ಲ ಐಟಮ್ಸ್ ನ ಎಲ್ಲಿಂದ ಎಲ್ಲಿಗೆ ಕೊಟ್ಟು ಕಳಿಸ್ತಾರೆ ಅಂತ ನಮಗಂತೂ ಗೊತ್ತಾಗಲ್ಲ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಇವ್ರು ಹೇಳ್ತಾರೆ ಕಂಪ್ನಿಯವರು. ಸೊ ಫಸ್ಟ್ ಆಫ್ ಆಲ್ ಈ ಕಂಪ್ನಿಯವ್ರು ಈ ರೀತಿ ಹೇಳಿರೋದು ಏನಕ್ಕೆ ಅಂತಂದ್ರೆ, ನಾಳೆ ಏನಾದ್ರು ಅಕಸ್ಮಾತ್ ಏನಾದ್ರು ನೀವೇನಾದ್ರು ಗೊತ್ತೋ ಗೊತ್ತಿಲ್ದೇನೋ, ಅಕಸ್ಮಾತ್ ನಿಮ್ಗೆ ಗೊತ್ತಿದ್ರು ಅಥವಾ ಗೊತ್ತಿಲ್ದಿರೇನೋ ನೀವು ತಗಲಾಕೊಂಡ್ರೆ, ಅಕಸ್ಮಾತ್ ತಗೊಂಡು ಹೋಗ್ತಾ ಇಂತಹ ಐಟಮ್ಸ್ ತಗೊಂಡೋಗಿ ತಗಲಾಕೊಂಡ್ರೆ, ಸೊ ಡೈರೆಕ್ಟ್ಲಿ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ಖಂಡಿತ. ಇದಂತೂ ತಲೆಯಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬ ರೈಡರು ಕೂಡ. ಸೊ ಆಲ್ರೆಡಿ ಈ ತರ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ಈ ಇತ್ತೀಚಿನ ದಿನಗಳಲ್ಲಿ ಸುಮಾರು ಘಟನೆಗಳನ್ನ ನೋಡಿದೀವಿ. ಸೊ ರೀಸೆಂಟ್ ಆಗಿ ನಾನು ಒಂದು ವಿಡಿಯೋ ಮಾಡಿದ್ದೆ, ಡೆಲ್ಲಿಯಲ್ಲಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ವೆಪನ್ ಏನೋ ಕೊಟ್ಟು ಕಳಿಸಿ ಅಲ್ಲಿ ಏನೋ ಮರ್ಡರ್ ಆಗಿ ಸೊ ಒಂದಷ್ಟು ಇಶ್ಯೂಸ್ ಆಗಿರುತ್ತೆ. ಸೊ ಅದನ್ನೆಲ್ಲ ಮುಂದೆ ಇಟ್ಕೊಂಡು ಈಗ ಈ ತರ ಅಂತಹ ಒಂದು ಅಪ್ಡೇಟ್ಸ್ ನ ಕೊಡ್ತಾ ಇರೋದು. ಇದು ಮೊದ್ಲಿಂದಾನು ಇದೆ, ಬಟ್ ಇದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ದಯವಿಟ್ಟು ಪ್ರತಿಯೊಬ್ಬ ರೈಡರು ನಾವೇನಾದ್ರೂ ಒಂದು ಐಟಮ್ ನ ಪಿಕಪ್ ಮಾಡಿದೀವಿ ಅಂದಾಗ, ಕಸ್ಟಮರ್ ಲೊಕೇಶನ್ ಹತ್ರ ಹೋದಾಗ, ಸರ್ ಇಲ್ಲೇನಿದೆ ಐಟಮ್ ಆದಷ್ಟು ಓಪನ್ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇಲ್ಲ ನಮ್ಗೆ ಕಣ್ಣು ಮುಂದೆ ಈಗ ಕೆಲವೊಂದು ಐಟಮ್ಸ್ ಗೊತ್ತಾಗ್ಬಿಡುತ್ತೆ, ಬಟ್ ಇನ್ ಕೆಲವೊಂದು ಐಟಮ್ಸ್ ನಮ್ಗೆ ಡೌಟ್ ಪಕ್ಕಾ ಬರುತ್ತೆ. ಅಂತ ಡೌಟ್ ಬರೋಂತನ್ನ ಖಂಡಿತವಾಗ್ಲೂ ನೀವು ಪ್ರಶ್ನೆ ಮಾಡಿ ಕೇಳಿ ಅವ್ರನ್ನ. ಅಕಸ್ಮಾತ್ ಏನಾದ್ರು ಅಲ್ಲಿ ಇಲ್ಲಿಗಲ್ ಐಟಮ್ ಇದೆ ಅಂತ ಗೊತ್ತಾದ್ರೆ, ಅಥವಾ ಅದು ಸರಿ ಇಲ್ಲ ಅಂತಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಸೊ ಒಂದ್ ಅಕಸ್ಮಾತ್ ನೀವು ಬಿಡು ಏನಾಗುತ್ತೆ, ನನಗೇನ್ ದುಡ್ಡು ಬರುತ್ತೆ ತಗೊಂಡೋಗಿ ಕೊಟ್ಟೆ ಅಂತಂದ್ರೆ, ಅಲ್ಲೇನಾದ್ರೂ ಪ್ರಾಬ್ಲಮ್ ಆದ್ರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಕಸ್ಟಮರು ಒಂದು XYZ ಪ್ಲೇಸ್ ಇಂದ ಒಂದು XYZ ಪ್ಲೇಸ್ಗೆ ಒಂದು ಐಟಮ್ ನ ಕೊಟ್ಟು ಕಳ್ಸಿದ್ದಾರೆ. ಈ XYZ ಪ್ಲೇಸ್ ಇಂದ ನೀನು ಈ XYZ ಗೆ ಒಂದು ವೆಪನ್ ತಗೊಂಡೋಗಿದ್ಯಾ, ಅಲ್ಲೇನಾದ್ರೂ ಆಯ್ತು ಅಂತಂದ್ರೆ, ಅಲ್ಲಿ ನಿಮ್ಗೆ ಅಪಾರ್ಟ್ಮೆಂಟ್ ಏನಾದ್ರು ಆಗಿರುತ್ತೆ, ನಿಮ್ ನಂಬರು, ನಿಮ್ಮ ಗಾಡಿ ವೆಹಿಕಲ್ ನಂಬರು ಎಲ್ಲಾನು ರೆಕಾರ್ಡ್ ಆಗಿರುತ್ತೆ. ಸೊ ನೀನು ಹಿಡ್ಕೊಂತಾರೆ, ನೀನ್ ಹೇಳ್ತೀಯಾ ಪೋರ್ಟರ್ ಕೊಟ್ಟು ಕಳ್ಸೋಣ ಅಂತ. ಪೋರ್ಟರ್ ಅವ್ರು ಬಂದು ಹೇಳ್ತಾರೆ, ಸರ್ ಇಲ್ಲಿಗಲ್ ವೆಪನ್ಸ್ ನಾವು ತಗೊಂಡು ಹೋಗಿ ಅಂತ ನಾವ್ ಹೇಳೇ ಇಲ್ಲ, ಸೊ ಇದು ರೈಡರ್ದೇ ತಪ್ಪು ಅಂದ್ಬಿಟ್ಟು ನಿಮ್ ಮೇಲೆನೆ ಬರುತ್ತೆ. ಸೊ ದಯವಿಟ್ಟು ನಾನು ಹೇಳೋದೇನಪ್ಪ ಅಂದ್ರೆ, ಇದು ನಿಮ್ಗೆ ಈಗ ಕೆಲವೊಂದು ಗೊತ್ತಾಗಲ್ಲ ನಮ್ಗೆ, ಇನ್ನ ತುಂಬಾ ಡೀಪ್ ಆಗಂತೂ ನಾವು ಹೋಗಲ್ಲ. ಕೆಲವೊಂದು ಬೇರೆ ತರ ಎಲ್ಲ ಕೊಡ್ತಾರೆ, ಅದರನ್ನೆಲ್ಲ ನಾವೇನು ಮಾಡಕ್ಕಲ್ಲ. ಬಟ್ ಆದ್ರೆ ಕಣ್ಣು ಮುಂದೆ ನಿಮಗ್ ಕಾಣಿಸ್ತಿದೆ ಅಂತಂದ್ರೆ, ಗೊತ್ತಿದ್ರು ಮಾಡಕ್ ಹೋಗ್ಬೇಡಿ. ಗೊತ್ತಿದ್ದು ನೀವೇನಾದ್ರೂ ಮಾಡಿದ್ರೆ ಅದು ನಿಮಗೆ ತಪ್ಪಾಗುತ್ತೆ. ಸೊ ದಯವಿಟ್ಟು ಈ ಡೇಂಜರಸ್ ವೆಪನ್ಸ್ ನ ದಯವಿಟ್ಟು ಯಾರು ಕೂಡ ತಗೊಂಡು ಹೋಗ್ಬೇಡಿ. ಬಟ್ ನಾನ್ ಸೀರಿಯಸ್ಲಿ ಆಕ್ಚುಲಿ ಈ ನೋಟಿಫಿಕೇಶನ್ ನೋಡಿದ್ಮೇಲೆ ನನಗೆ ಈ ಮನಿ ಪಾಯಿಂಟ್ ನನಗೆ ಇದಾಯ್ತು. ಯಾಕಂದ್ರೆ ನಾನು ಒಂದು ಸುಮಾರು ಕಡೆ ಮನಿನ ತಗೊಂಡೋಗಿ ಕೊಟ್ಟಿದ್ದೀನಿ, ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಮನಿನ ತಗೊಂಡೋಗಿ ಕೊಟ್ಟಿದ್ದೀನಿ. ಬೇರೆ ಐಟಮ್ಗಳೆಲ್ಲ ನಾನು ಅಷ್ಟೊಂದೇನು ನನಗೇನು ನೋಡಿಲ್ಲ, ಮತ್ತೆ ನಾನು ಅದನ್ನ ಅಬ್ಸರ್ವ್ ಮಾಡಲ್ಲ, ಅಂಡ್ ನಾನು ಇಗ್ನೋರ್ ಮಾಡ್ಬಿಡ್ತೀನಿ. ಅಂತಂದ್ರೆ ಸರ್ ಪ್ಲೀಸ್ ಕ್ಯಾನ್ಸಲ್ ಮಾಡ್ಕೊಬಿಡಿ ಅಂತ ಹೇಳ್ಬಿಡ್ತೀನಿ, ಆ ಥರ ಏನಾದ್ರು ಇಲ್ಲಿಗಲ್ ಐಟಮ್ನ. ಬಟ್ ಕೊಡಕ್ ಬಂದಿದ್ದಾರೆ, ಒಂದಷ್ಟು ಕಡೆ ನಾನು ನೋಡಿದ್ದೀನಿ, ಒಂದಷ್ಟು ಕಡೆ ಜಾಗಗಳು ಅವೆಲ್ಲ ನೆನಪಿಲ್ಲ, ಸುಮಾರು ದಿನಗಳಿಂದ ಆಗಿದೆ. ಬಟ್ ಕೆಲವರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ, ಸೊ ಬೇರೆ ತರ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ಬೇಡ ಅಂತ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಮನಿನ ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಮೇ ಬಿ ನಾನು ತಗೊಂಡೋಗಿ ಕೊಟ್ಟಿದ್ದೀನಿ, ಒಂದು 5,000 ಸಮಥಿಂಗ್ ಕ್ಯಾಶ್ನ ಅರ್ಜೆಂಟ್ ಹಾಸ್ಪಿಟಲ್ ಪೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು 5,000 10,000 ಏನೋ ಸಮಥಿಂಗು ಅವರು ಕೊಟ್ಟಿದ್ರು, ತಗೊಂಡೋಗಿ ಕೊಟ್ಟಿದ್ದೀನಿ ನಾನು. ಬಟ್ ಇದು ಮನಿ ಕೂಡ ಇವಾಗ ತಗೊಂಡೋಗಂಗಿಲ್ಲ ಅಂತಿದ್ದಾರೆ. ಸೊ ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಫಾಲೋ ಮಾಡಿ, ಅಂಡ್ ಪ್ರತಿಯೊಬ್ಬ ರೈಡರು, ಬಿಕಾಸ್ ಇದು ನಿಮ್ಮ ಸೇಫ್ಟಿ, ನಿಮ್ಗೋಸ್ಕರ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾವ ಕಂಪ್ನಿಯವರು ಬರಲ್ಲ, ಯಾರು ಬರಲ್ಲ. ಇವತ್ತಿನ ದಿನಕ್ಕೋಸ್ಕರ ಆಸೆ ಪಡಕ್ ಹೋಗ್ಬೇಡಿ. ಅಂಡ್ ಇದನ್ನ ನಾನು ಆಗ್ಲೇ ಹೇಳ್ದಂಗೆ ಅವಾಯ್ಡ್ ಮಾಡಿ. ಆದಷ್ಟು ನಿಮಗೆ ಈಗ ಗೊತ್ತಿಲ್ದಿರೇ ಇದ್ರೆ, ಗೊತ್ತಾಗದೇ ಇರೋದನ್ನ ನಾವೇನು ಮಾಡಕ್ಕಲ್ಲ. ಬಟ್ ಗೊತ್ತಿದ್ದು ನಿಮ್ ಕಣ್ಣು ಕಾಣಿಸ್ತಿದೆ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಿಸಿ ಅವಾಯ್ಡ್ ಮಾಡಿ ಅಷ್ಟೇ ಹೇಳೋದು. ಅಂಡ್ ಅದಾದ್ಮೇಲೆ ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಕೂಡ ಅಂತಾನು ಹೇಳಿದೀನಿ. ಅಂಡ್ ಇದರಿಂದ
ನಿಮ್ಗಾಗುವಂಥ ಇನ್ನೊಂದ್ಸರಿ ಏನಾದರೂ ಪ್ರಾಬ್ಲಮ್ ಅಂತಂದರೆ ಹೇಳ್ಬಿಡ್ತೀನಿ. ಅಕಸ್ಮಾತ್ ನಾಳೆ ಏನಾದರೂ ನೀವು ತಗೊಂಡೋಗೋವಂಥದ್ದನ್ನ ಎಲ್ಲಾದರೂ ಪೊಲೀಸರು ಹಿಡಿದ್ರು ಅಥವಾ ಎಲ್ಲಾದರೂ ಹೋಗೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಅವಾಗ ನಿಮ್ಮ ಮೇಲೆ ಏನಾದರೂ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ಏನಾದರೂ ಒಂದು ಕೇಸ್ ಆಯಿತು ಅಂತಂದರೆ ಕಂಪ್ನಿಯವರು ಯಾವುದೇ ರೀತಿ ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ಸಪೋರ್ಟ್ ಮಾಡಲ್ಲ. ಬಿಕಾಸ್ ಇವರು ಆಲ್ರೆಡಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಇಂಥ ಐಟಮ್ನ ನೀವು ತಗೊಂಡು ಹೋಗ್ಬಾರ್ದು, ನೀವು ಹೋಗ್ಬಾರ್ದು ಅಂತ ರಿಸ್ಟ್ರಿಕ್ಟೆಡ್ ಮಾಡಿದ್ರು ಕೂಡ ನೀವು ತಗೊಂಡು ಹೋಗಿದ್ರೆ ಅಂದರೆ ಅದು ಡೆಫಿನೆಟ್ಲಿ ಅದು ನಿಮ್ಮದೇ ತಪ್ಪಾಗುತ್ತೆ. ಸೊ ಅದರಿಂದ ನಾನು ಹೇಳೋದು, ದಯವಿಟ್ಟು ನನ್ನ ಪ್ರಕಾರ ದಯವಿಟ್ಟು ಇಂತಹ ಇಲ್ಲಿಗಲ್ ಐಟಮ್ಸ್ನ ಗೊತ್ತಿದ್ದು ಹೋಗೋಕ್ಕೆ ಹೋಗಬೇಡಿ. ಅಂಡ್ ಈ ಥರ ನಡೀತಿದ್ಯಾ, ಒಂದಷ್ಟು ಜನ ಹೇಳ್ಬೋದು ಈ ಥರ ನಡೀತಿದ್ಯಾ, ನಾವೇನು ಇಂಥದ್ದು ನೋಡಿಲ್ಲ ಅಂತ. ಆಕ್ಚುಲಿ ನಾನು ಸುಮಾರು ಕರೆ ನೋಡಿಲ್ಲ, ಎಲ್ಲೋ ರೇರ್ ಅಂಡ್ ರೇರಲ್ಲಿ ನಾನು ನೋಡಿರೋದು. ಬಟ್ ರೇರ್ ಕೇಸಸ್ ನಾನು ಕೇಳಿಸ್ಕೊಂಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂತಂದ್ರೆ ಅದು ನಿಮ್ಮ ಬ್ಯಾಡ್ ಟೈಮ್ ನಿಮಗೆ ಆಗಿದ್ರೆ ಅವಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈಗ ಯಾರು ಎಲ್ಲಿಂದ ಎಲ್ಲಿಗೆ ಎಂಥವ್ರು ಏನು ಅಂತ ಗೊತ್ತಾಗಿರಲ್ಲ. ಕಸ್ಟಮರ್ಸು ಒಂದೊಂದು ಕಡೆ ನನಗೆ ಕಸ್ಟಮರ್ಸ್ ಮೇಲೆ ಡೌಟೇ ಬಂದ್ಬಿಡ್ತದೆ. ಇದಕ್ಕೆ ಏನಕ್ಕಂತಂದ್ರೆ ಅಲ್ಲಿ ಚಿಕ್ಕ ಐಟಮ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಏನೋ ಒಂದು ಐಟಮ್ ಕೊಟ್ಟಿರ್ತಾರೆ, ಅದು ವ್ಯಾಲ್ಯೂ ಬಂದ್ಬಿಟ್ಟು ಬರೀ 200 ರೂಪಾಯಿ ಇರ್ತದೆ. ಬಟ್ ಆದ್ರೆ ಇವರು 400-500 ರೂಪಾಯಿ ಕೊಟ್ಬಿಟ್ಟು ಇಲ್ಲಿಂದ ಅಲ್ಲಿ ಕಳ್ಸಿಕೊಟ್ಟಿರ್ತಾರೆ. ಅದು ಐಟಮ್ ಅಲ್ಲಿ ಸಿಗಲ್ವಾ ಅಂದ್ರೆ ಅಲ್ಲಿ ಸಿಕ್ಕಿರುತ್ತೆ. ಸಮ್ ಐಟಮ್ಸ್ ನಾನು ನೋಡಿದ್ದೀನಿ, ಕೇಳಿದ್ರೆ ಸರ್ ಅದು ಇದು ಸರ್ ಆ ಫುಡ್ ಅಂತ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಸೀರಿಯಸ್ಲಿ ಅದು ನನಗೂ ಅರ್ಥ ಆಗಲ್ಲ. ಸೊ ಅಂಥ ಟೈಮಲ್ಲಿ ನನಗೆ ಕಂಪ್ಲೀಟ್ ಏನಾದರೂ ಬೇಡ ಅಂತಂದ್ರೆ ನಾನು ಹೇಳ್ಬಿಡ್ತೀನಿ, ಸರ್ ಪ್ಲೀಸ್ ಕ್ಯಾನ್ಸಲ್ ಮಾಡ್ಬಿಡಿ ಅಂತ. ಬಿಕಾಸ್ ನಾನಂತೂ ರಿಸ್ಕ್ ತಗೊಳಕ್ ಹೋಗಲ್ಲ. ಅಂಡ್ ಅದ್ರ ಬದಲು ಒಂದು ದೊಡ್ಡ ಮೂಟೆನೋ ಇಲ್ಲಾಂದ್ರೆ ಒಂದು ದೊಡ್ಡ ಬಾಕ್ಸೋ ಇಂಥದ್ದು ಎತ್ಕೊಂಡು ಹೋಗ್ಬಿಡೋಣ, ತಲೆನೋವು ಇರಲ್ಲ. ಬಟ್ ಇಂತಹ ಇದರಲ್ಲಿ ದಯವಿಟ್ಟು ಹುಷಾರಾಗಿರಿ. ಇದರಲ್ಲಿ ಯಾರ್ಯಾರು ಹುಷಾರಾಗಿರ್ಬೇಕು ಅಂತಂದ್ರೆ ಎಕ್ಸ್ಪೆಷಲಿ ಪೋರ್ಟ್ರ್ ಮಾಡೋರು, ಅಂಕಲ್ ಡೆಲಿವರಿ ಮಾಡೋರು, ರ್ಯಾಪಿಡೋ ಪಾರ್ಸಲ್ ಮಾಡೋರು, ಊಬರ್ ಪಾರ್ಸಲ್ ಮಾಡೋರು. ಅಷ್ಟೆಲ್ಲ ಯಾಕೆ, ಈಗಿಂದ ಬೈಕ್ ಟ್ಯಾಕ್ಸಿ ಕೂಡ ಮಾಡ್ತಿದ್ರು ಕೂಡ ದಯವಿಟ್ಟು ಹುಷಾರು. ಸೊ ಬೈಕ್ ಟ್ಯಾಕ್ಸಿಯಲ್ಲಿ ಕೂಡ ನಿಮ್ಗೆಲ್ಲ ಗೊತ್ತಿದೆ, ಬೈಕ್ ಟ್ಯಾಕ್ಸಿ ಬುಕ್ ಮಾಡಿರ್ತಾರೆ, ಅದಾದ್ಮೇಲೆ ಪಾರ್ಸಲ್ನ ಕೊಟ್ಟು ಕಳಿಸ್ತಾರೆ. ಸೊ ಅಂತಹವರು ಕೂಡ ನೀವು ಕೂಡ ದಯವಿಟ್ಟು, ಎಕ್ಸ್ಪೆಷಲಿ ನೀವು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಐಟಮ್ನ ತಗೊಂಡು ಹೋಗ್ತಿರಲ್ಲ, ನೀವಂತೂ ಅದು ನಾನು ಮಾಡಿದ್ದೀನಿ ಇಲ್ಲ ಅನ್ನಲ್ಲ, ಬಟ್ ನೀವಂತೂ ಬಿ ಕೇರ್ಫುಲ್ ಆಗಿರ್ಬೇಕು ನೀವು. ಯಾಕಂತಂದ್ರೆ ಪರ್ಸನ್ನ ಬುಕ್ ಮಾಡ್ಬಿಟ್ಟು ಐಟಮ್ನ ತಗೊಂಡೋದಾಗ ಅಲ್ಲೇನಾದ್ರೂ ಇದಾದಾಗ ಸರ್ ನಾವು ಪರ್ಸನ್ ಲೈಕ್ ಸೇಮ್ ಕಂಪ್ನಿಯವರು ಏನೂ ಮಾಡೋಕ್ಕಾಗಲ್ಲ. ಕಂಪ್ನಿಯವ್ರು ಬಂದು ನಿಮ್ಗೆ ಯಾವುದೇ ರೀತಿ ಅವರು ಸಪೋರ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದು ಪರ್ಸನ್ನ ನೀವು ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ನೀನೇನೋ ಐಟಮ್ನ ತಗೊಂಡು ಹೋಗ್ಬಿಟ್ಟು ಅಲ್ಲೇನೋ ಇದು ಮಾಡ್ಕೊಂಡ್ರೆ ಅದು ನೀನೇ ಜವಾಬ್ದಾರಿ ಆಗಿರ್ತೀಯ. ಸೊ ಎಕ್ಸ್ಪೆಷಲಿ ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾ ಪಾರ್ಸಲ್ ತಗೊಂಡವರು ನೀವು ಬಿ ಕೇರ್ಫುಲ್ ಆಗಿ. ಅದಾದ್ಮೇಲೆ ನೆಕ್ಸ್ಟ್ ಪಾರ್ಸಲ್ ಅದೇ ಪೋರ್ಟರು, ಅಂಕಲ್ ಡೆಲಿವರಿ, ಅದಾದ್ಮೇಲೆ ರ್ಯಾಪಿಡೋ ಪಾರ್ಸಲು, ಊಬರ್ ಪಾರ್ಸಲು, ಓಲಾ ಪಾರ್ಸಲು, ಅದಾದ್ಮೇಲೆ ಇನ್ನೂ ಸುಮಾರು ಅಪ್ಲಿಕೇಶನ್ಸ್ ಇದಾವೆ. ನಾನೇ ಒಂದಷ್ಟು ಹೊಸ ಅಪ್ಲಿಕೇಶನ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಎಲ್ಲ ಅಪ್ಲಿಕೇಶನ್ ಇಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ರ ಫಸ್ಟ್ ಆಫ್ ಆಲ್ ಈ ಪಾರ್ಸಲ್ ಅಂತ ತಗೊಂಡೋಗುವಂಥದ್ದು ಒಂಚೂರು ಹುಷಾರಾಗಿ ಇರಿ. ಅದಾದ್ಮೇಲೆ ಇನ್ನೊಂದು, ಈಗ ಈ GST ಅನ್ನೋ ವಿಚಾರ, ಸೊ GST ಅನ್ನೋ ವಿಚಾರ ಸಿಕ್ಕಾಪಟ್ಟೆ ನಾನು ಕೇಳ್ಪಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ವಿಚಾರಿಸ್ತಾ ಇದ್ದೀನಿ, ನೋಡೋಣ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬಟ್ ಒಂದಂತೂ ಪಕ್ಕ GST ಅಂತೂ ತುಂಬಾ ಕಟ್ ಮಾಡ್ತಿದ್ದಾರೆ ಅಂತ ಬೇಜಾರಾಗ್ತಿದೆ ನನಗಂತೂ. ಲೈಕ್ ನನಗನ್ನಿಸ್ತಿರೋದು ಸಿಕ್ಕಾಪಟ್ಟೆ ಕಟ್ ಮಾಡ್ತಿದ್ದಾರೆ. ಇದು ಗೌರ್ಮೆಂಟ್ ಹೋಗ್ತಿದ್ಯಾ ಹೋಗ್ತಿಲ್ಲ ಅಂತ ನಮ್ಗಂತೂ ಡೈರೆಕ್ಟ್ಲಿ ನಮ್ಗೇನು ಗೊತ್ತಾಗ್ತಾ ಇಲ್ಲ. ಈಗ ನಾವು ಎಲ್ಲೂ ನಮ್ಗೆ ಹೋಗ್ಬಿಟ್ಟು ನಮ್ಗೆ ಈಗ ನಮ್ಮ ಹತ್ರ ಪ್ರೂಫ್ ಇಲ್ಲ. ಇವ್ರು ಹೇಳ್ತಿದ್ದಾರೆ GST ಕಟ್ ಮಾಡ್ಕೊಂತಿದ್ವಿ ಗೌರ್ಮೆಂಟ್ ಅವ್ರ ಅಂತ, ಬಟ್ ಅದು ಗೌರ್ಮೆಂಟ್ಗೆ ಹೋಗ್ತಿದೆ ಅನ್ನೋದು ನಮ್ಗಂತೂ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಕಟ್ ಮಾಡ್ಕೊಂತಿದ್ದಾರೆ. ಸೊ ಅದು ಸಿಕ್ಕಾಪಟ್ಟೆ, ಈಗ ಯಾವ್ದಾದ್ರು ಒಂದೆರಡು ಡ್ಯೂಟಿ ದಿನಕ್ಕೆ 1-2 ಡ್ಯೂಟಿ 3 ಡ್ಯೂಟಿ ಮಾಡಿದ್ರೆ 300 ರೂಪಾಯಿ ಕಟ್ಟಬೇಕು ಅಂದ್ರೆ ಕಷ್ಟ ಆಗ್ತಾ ಇದೆ. ಸೊ ಇದನ್ನ ಪೋರ್ಟರ್ ಕಂಪ್ನಿಯವರು ನೋಡುವ ಜಸ್ಟ್ ಲೈಕ್ ಇದನ್ನ ತಿಳ್ಕೊಬೇಕು. ಬಟ್ ಏನ್ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಸೊ ನನಗನ್ಸ್ತಾ ಇರೋದು ಈ GST ಅನ್ನೋ ಒಂದು ವಿಚಾರದಲ್ಲಿ ತಲೆ ಕೆಟ್ಟೋಗ್ತಿದೆ. ಬಿಕಾಸ್ ಆಫ್ ಇದು ಗೌರ್ಮೆಂಟ್ ಹೋಗ್ತಿದೆ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ, ನಾವೇನು ಮಾತಾಡೋಕ್ಕೂ ಆಗಲ್ಲ. ಬಟ್ ಆದ್ರೆ ಗೌರ್ಮೆಂಟ್ ಕರೆಕ್ಟಾಗಿ ಹೋಗ್ತಿದ್ಯಾ ಇಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಸೊ ನಾನು ಅಷ್ಟು ಮಾತ್ರ ನಾವು ಪ್ರಶ್ನೆ ಮಾಡಬಹುದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇದ್ರ ಬಗ್ಗೆ ನಿಮ್ಗೇನು ಗೊತ್ತು? ಅಂಡ್ ಈ ಇಲ್ಲಿಗಲ್ ಐಟಮ್ಸ್ ನೀವು ಯಾವತ್ತಾದ್ರೂ ಇದನ್ನ ಫೇಸ್ ಮಾಡಿದೀರಾ, ಯಾವತ್ತಾದ್ರೂ ಇದನ್ನ ನೋಡಿದೀರಾ, ಅಥವಾ ಇಂತಹ ಸಿಚುವೇಶನ್ಸ್ ನಿಮ್ಗೆ ಏನಾದ್ರು ಬಂದ್ರೆ ಏನ್ ಮಾಡ್ತೀರಾ? ಸೊ ದಯವಿಟ್ಟು ನಿಮ್ಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇಂಥದ್ದೇನಾದ್ರೂ ಬಂದ್ರು ಕೂಡ ಸೊ ನೀವು ಈ ನಮ್ಮ ಪೊಲೀಸ್ ಅಪ್ಲಿಕೇಶನ್ಸ್ ಇಲ್ಲ 112ಗೆ ಕಾಲ್ ಮಾಡಿ. ಸೊ ಇದರಿಂದ ಒಂಚೂರು ಸೇಫ್ ಆಗಿ ಅಷ್ಟೇ. ಅಂಡ್ ಸೊ ಇಷ್ಟೆಲ್ಲ ಇಷ್ಟಪಡ್ತೀನಿ. ಈ ವಿಡಿಯೋ ಇದಾಗಿತ್ತು. ಇದ್ರ ಬಗ್ಗೆ ಸುಮಾರು ಜನ ಕಳಿಸ್ತಾ ಇದ್ರು, ಒಬ್ರು ಈ ರಿಸ್ಟ್ರಿಕ್ಟೆಡ್ ಐಟಮ್ಸ್ನ ತಗೊಂಡೋದ್ರೆ ಏನಾಗುತ್ತೆ, ತಗೊಂಡು ಹೋಗ್ಬೋದಾ ಹೋಗ್ಬಾರ್ದು ಅಂತ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಗೊತ್ತೋ ಸೊ ದಯವಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂಡ್ ಇನ್ನೊಂದೇನಂತಂದ್ರೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದು ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಚಾರನ, ಈ ಒಂದು ಇನ್ಫಾರ್ಮೇಷನ್ ಅವ್ರಿಗೂ ತಿಳಿಸ್ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿ ಶಂಕರ್. ಬೈ ಫ್ರೆಂಡ್ಸ್.